ಮಹಿಳೆಯರ ಸಬಲೀಕರಣ ಹಾಗೂ ಅವರ ಆರೋಗ್ಯ ಸುರಕ್ಷತೆಯನ್ನು ಗಮನದಲ್ಲಿರಿಸಿಕೊಂಡು ಕಳೆದ 8 ವರ್ಷಗಳ ಹಿಂದೆ ಆರಂಭವಾದ ಕೇಂದ್ರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾದ ಉಜ್ವಲ ಯೋಜನೆ ಕೊಪ್ಪಳ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಮಹಿಳೆಯರ ಸಬಲೀಕರಣ ಹಾಗೂ ಸ್ವಾಸ್ಥ್ಯ ಸಮಾಜ ನಿರ್ಮಾಣದ ಗುರಿಯೊಂದಿಗೆ 2016ರ ಮೇ 1ರಲ್ಲಿ ಆರಂಭವಾದ ಉಜ್ವಲ ಯೋಜನೆಯು ದೇಶಾದ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಹಲವು ಫಲಾನುಭವಿಗಳಿಗೆ ವರದಾನವಾಗಿದೆ. ರಾಜ್ಯದ ಕೊಪ್ಪಳ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಯೋಜನೆ ಜಾರಿಯಾಗಿದ್ದು ಸಾವಿರಾರು ಕುಟುಂಬಗಳು ನೆಮ್ಮದಿಯಿಂದ ಜೀವನ ರೂಪಿಸಿಕೊಳ್ಳಲು ಅನುಕೂಲವಾಗಿದೆ. ಯೋಜನೆಯ ಲಾಭ ಪಡೆದಿರುವ ಮುದ್ದಾಬಳ್ಳಿ ಗ್ರಾಮ ಹೊಗೆ ಮುಕ್ತ ಗ್ರಾಮವಾಗಿದ್ದು ಇತರೆ ಹಳ್ಳಿಗಳಿಗೆ ಆದರ್ಶ ಗ್ರಾಮವಾಗಿ ರೂಪುಗೊಂಡಿದೆ. ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರ ನೀಡುತ್ತಿರುವ ₹317 ಸಹಾಯಧನವೂ ಸಹ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮೆಯಾಗುತ್ತಿದೆ. ಸಾಂಪ್ರದಾಯಿಕ ಉರುವಲು ಮೂಲಕ ಅಡುಗೆ ಮಾಡಲು ಸಾಕಷ್ಟು ಸಮಯ ವ್ಯಯಿಸುತ್ತಿದ್ದ ಗ್ರಾಮೀಣ ಭಾಗದ ಜನರು ಉಜ್ವಲ ಯೋಜನೆಯಿಂದ ಅನುಕೂಲ ಪಡೆದುಕೊಂಡಿದ್ದಾರೆ. ದೂರದರ್ಶನದೊಂದಿಗೆ ವಿತರಕ ರಾಘವೇಂದ್ರ ಕುಲಕರ್ಣಿ, ಕೊಪ್ಪಳ ಜಿಲ್ಲೆಯ ಗ್ರಾಮೀಣ ಭಾಗದ ಸುಮಾರು 6,000 ಕುಟುಂಬಗಳು ಉಜ್ವಲ ಯೋಜನೆಯಡಿ ಅನಿಲ ಸಂಪರ್ಕ ಹೊಂದಿವೆ. ನಿಗದಿತ ಅವಧಿಯಲ್ಲಿ ಸಿಲಿಂಡರ್ ವಿತರಿಸುವ ಜೊತೆಗೆ ಸುರಕ್ಷತೆಗೂ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು. ಕೇಂದ್ರ ಸರ್ಕಾರ ಯೋಜನೆಯಡಿಯಲ್ಲಿ ನಾವು 6,000 ಗ್ರಾಹಕರಿಗೆ ಫ್ರೀ ಸಿಲಿಂಡರ್ ವಿತರಣೆಯನ್ನು ಮಾಡಿರುತ್ತೇವೆ ಮತ್ತು ಇವತ್ತಿನ ದಿನಮಾನಗಳಲ್ಲಿ ಇನ್ನು ಉಜ್ವಲ ಯೋಜನೆ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಬೇಡಿಕೆ ಇದ್ದು ನಾವು ಗ್ರಾಹಕರು ತಮ್ಮ ಬುಕ್ ಮಾಡಿದ 24 ಗಂಟೆಯ ಒಳಗೆ ನಾನು ಸಿಲಿಂಡರ್ ವಿತರಣೆ ಮಾಡುವ ಕ್ರಮವನ್ನು ಮಾಡಿರುತ್ತೇನೆ ಮತ್ತು ನಾವು ಸಿಲಿಂಡರ್ ವಿತರಣಾ ಸಮಯದಲ್ಲಿ ನಮ್ಮ ಸಿಲಿಂಡರ್ ವಿತರಣಾ ಡೆಲಿವರಿ ಬಾಯ್ಗಳು ಪ್ರತಿಯೊಂದು ಮನೆಯಲ್ಲಿ ಸಿಲಿಂಡರ್ ಕೊಡುವ ಸಮಯದಲ್ಲಿ ನಾವು ಸುರಕ್ಷತೆಯನ್ನು ಬಹಳ ಗಮನದಲ್ಲಿಟ್ಟುಕೊಂಡು ಸಿಲಿಂಡರ್ಗಳನ್ನು ವಿತರಿಸುತ್ತಾ ಇದ್ದೇವೆ. ಫಲಾನುಭವಿ ಜ್ಯೋತಿ, ಅನಿಲ ಸಂಪರ್ಕದಿಂದ ಅಡುಗೆ ಮಾಡುವ ಸಮಯ ತಗ್ಗಿದ್ದು ಇತರ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲವಾಗಿದೆ ಎಂದು ತಿಳಿಸಿದರು. ಉಜ್ವಲ ಯೋಜನೆಯು ತುಂಬಾ ಅನುಕೂಲವಾಗಿದೆ. ಬುಕ್ ಮಾಡಿದ 2-3 ಗಂಟೆಗಳಲ್ಲಿ ನಮಗೆ ಸಿಲಿಂಡರ್ ಅನ್ನು ವಿತರಿಸುತ್ತಾರೆ. ಸಬ್ಸಿಡಿ ನಮಗೆ ₹300 ರಿಟರ್ನ್ ಮಾಡುತ್ತಾರೆ. ಅಡಿಗೆ ಮಾಡಬೇಕಾದ್ರೆ ಕಟ್ಟಿಗೆಯಿಂದ ಉಪಯೋಗಿಸುತ್ತಿದ್ವಿ, ಆದ್ದರಿಂದ ಹೊಗೆ ಎಲ್ಲ ಅನಾನುಕೂಲಗಳಾಗ್ತಾ ಇದ್ವು. ಈಗಿನ ಉಜ್ವಲ ಯೋಜನೆಯಿಂದ ನಮಗೆ ಅನುಕೂಲವಾಗಿರೋದ್ರಿಂದ ಹೊಗೆ ರಹಿತವಾದ ಗ್ಯಾಸ್ ಉಜ್ವಲ ಯೋಜನೆ ಉಪಯೋಗವಾಗಿದೆ. ಮತ್ತೋರ್ವ ಫಲಾನುಭವಿ ಶರಣಮ್ಮ, ಉಜ್ವಲ ಯೋಜನೆ ಪಡೆದಿರುವುದರಿಂದ ಉರುವಲಿನಿಂದ ಕೂಡಿದ ಹೊಗೆ ತಪ್ಪಿದೆ. ಇದರಿಂದ ಆರೋಗ್ಯ ಸಮಸ್ಯೆಯೂ ಸುಧಾರಿಸಿದೆ ಎಂದರು. ಯಾಕಂದ್ರೆ ಅವಾಗ ದೌಡು ಅಡಿಗೆ ಮಾಡ್ಕೊಡೋದು ಹಾಕಿದ್ದಿಲ್ಲ, ನಮ್ಮ ಕಡೆಯಿಂದ ಲೇಟ್ ಆಕಿತ್ತು. ಮಕ್ಳು ಏನಾರ ಚಾ ಕೊಡೋ ಅಂದಾಗ ಒಂದಿಟ್ಟು ಲೇಟ್ ಆಕಿತ್ತು, ಒಲಿ ಉರಿ ಹಚ್ಬೇಕಾಗಿತ್ತು, ಹೊಗೆ ಹಾಕಿತ್ತು. ಈ ಒಲಿ ಮೇಲೆ ಮಾಡ್ಬೇಕಾದ್ರೆ ನಮ್ಗೆ ತಿಕ್ಕಾಗ ದಾವ್ ತಿಕ್ಕಿತ್ತು. ಈಗ ಗ್ಯಾಸ್ ಬಂದಂಗೆ ಸುಟ್ಟು ನಮ್ಗೆ ಅನುಕೂಲ ಭಾಳ ಆಗೈತ್ರಿ. ಗಡನ 5 ನಿಮಿಷ ಮಕ್ಳು ಚಾ ಮಾಡಿದ್ರು ಮಾಡಿಕೊಡ್ತೀವಿ, ಅನ್ನ ಮಾಡಿದ್ರು ಕೇಳಿ ಮಾಡಿಕೊಡ್ತೀವಿ. ಇನ್ನೋರ್ವ ಫಲಾನುಭವಿ ಗವಿಸಿದ್ದಮ್ಮ, ಅಡುಗೆ ಅನಿಲ ಬಳಕೆಯಿಂದ ಮನೆಯಲ್ಲಿ ಶುಚಿತ್ವ ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ. ಹಾಗೆಯೇ ಅಡುಗೆ ಮಾಡುವ ಸಮಯವೂ ತಗ್ಗಿದೆ ಎಂದು ತಿಳಿಸಿದರು. ಕಟ್ಟಿಗೆ ಹೋದಲ್ಲೇ ಭಾಳ ತ್ರಾಸ ಐತ್ರಿ ನಮ್ಗೆ. ಅಲ್ಲಿ ಇಲ್ಲಿ ಕಲ್ಲು ಸುತ್ತದು, ಮಳ್ಳು, ಆಮೇಲೆ ಬಿಸಿಲು, ಮಳಿ, ಆವು ಚೋಳು ಎಲ್ಲಾ ಇರ್ತಾವ್ರಿ. ಈ ಗ್ಯಾಸ್ ಬಂದಲ್ಲಿದ್ದ ಅನುಕೂಲ ಐತ್ರಿ. ನಮ್ಗೆ ಫೋನ್ ಮಾಡಿದ್ರ ಮನಿ ಬತ್ತಮ್ಮಂದ್ ಕೊಟ್ಟೋಗ್ತಾರ. ಮನಿ ಪನಿ ಈಗೇನ್ ಕರಗಾಗಲ್ರಿ. ಬೀಗರು ಇವ್ರು ಬಂದ್ರ ಚಾಪ ಮಾಡಾಕ ಇದಕ್ಕ ನಾಷ್ಟ ಮಾಡಾಕ ಅನುಕೂಲ ಐತ್ರಿ. ಎಲ್ಲ ಮುದ್ದಾಬಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಂಪಾಪತಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಉಜ್ವಲ ಯೋಜನೆಯಿಂದ ಮುದ್ದಬಳ್ಳಿ ಗ್ರಾಮ ಹೊಗೆ ಮುಕ್ತವಾಗಿದ್ದು ಇತರ ಗ್ರಾಮಗಳಿಗೂ ಆದರ್ಶವಾಗಿದೆ ಎಂದರು. ನಮ್ಮ ಮುದ್ದಬಳ್ಳಿ ಗ್ರಾಮದಲ್ಲಿ ಹೊಗೆ ಮುಕ್ತ ಗ್ರಾಮವಾಗಿ ಆಗಿದೆ. ಶ್ರೀ ನರೇಂದ್ರ ಮೋದಿ ಅವರ ಉಜ್ವಲ ಯೋಜನೆಯಡಿಯಲ್ಲಿ ಪ್ರತಿಯೊಂದು ಮನೆಗೂ ಹೊಗೆ ಮುಕ್ತ ಗ್ರಾಮದಿಂದ ಮನೆ ಕರಗಾಗೋದು, ಆಮೇಲೆ ಕಟ್ಟಿಗೆ ತರಕ್ಕೆ ಹೋದಾಗ ಹೆಣ್ಮಕ್ಳು ಬೇಸರ ಮಾಡ್ಕೊಳೋದು, ಅಡಿಗೆ ಮಾಡ್ತಿದ್ದಿಲ್ಲ. ಈ ಯೋಜನೆ ಬಂದಾಗ್ಲಿದ್ದ ಹೆಣ್ಮಕ್ಳು ಅನುಕೂಲಗಳು ಬಹಳವಾಗಿದೆ. ಒಟ್ಟಾರೆ ಅಶುದ್ಧ ಅಡುಗೆ ಇಂಧನದಿಂದ ಭಾರತದಲ್ಲಿ ಸಾವಿನ ಸಂಖ್ಯೆಯನ್ನು ಕಡಿಮೆ ಮಾಡುವ ಗುರಿ ಹೊಂದಿರುವ ಉಜ್ವಲ ಯೋಜನೆಯು ಹಲವು ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ಅನುಷ್ಠಾನವಾಗಿರುವುದು ಅಭಿನಂದನಾರ್ಹ.